ನಿಮ್ಮೆಲ್ಲರ ಪ್ರೀತಿಯ ಆರೋಗ್ಯ ಸಚಿವರಾದಂಥ ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಸಾಫ್ಟ್ ಸ್ಪೋಕನ್ ಅಷ್ಟೇ ಅಲ್ಲದೆ ಲಿಸ್ನಿಂಗ್ ಮಿನಿಸ್ಟರ್. ಯಾಕೆಂದರೆ ರಾಜಕಾರಣದಲ್ಲಿ ಸ್ವಲ್ಪ ಸಭ್ಯತೆ ಮತ್ತು ಸೌಮ್ಯತೆ ಕೇಳಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿ ಅಂಥದ್ರಲ್ಲಿ ನಮ್ಮಂಥ ಫಸ್ಟ್ ಟೈಮ್ ಶಾಸಕರಿಗೆ ಒಂದು ಒಳ್ಳೆ ರೀತಿಯಿಂದ ವೈದ್ಯರಿಗೆ ನಮಗೆ ನಿಜವಾಗ್ಲೂ ಒಂಥರ ರೋಮಾಂಚನ ಆಗ್ತಾಯಿದೆ. ಸುಮಾರು 3 ವರ್ಷದಿಂದ ನನ್ನ ಮನಸ್ಸು ಈ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಓದಿ ವಿ ಸ್ಟ್ರೈವ್ ಟು ಬಿಕಮ್ ಡಿಸಿಪ್ಲಿನ್. ಸೊ ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶ ಅಷ್ಟೇ ಅಲ್ಲದೆ ನಾನು ಕಂಪ್ಲೀಟು ಸರ್ವೆ ಡೋರ್ ಟು ಡೋರ್ ಈಗಾಗಲೇ ಸರ್ವೆ ಮಾಡ್ತಿದ್ದೀನಿ. ಹೆಲ್ತ್ ಸರ್ವೆ ಎಲ್ಲ ಕಂಪ್ಲೀಟ್ ಡಾಟಾದಲ್ಲಿ ಅತಿ ಹೆಚ್ಚು ಅಂಗವಿಕಲರು, ಅತಿ ಹೆಚ್ಚು ಬಾಲ್ಯ ವಿವಾಹ ಮತ್ತು ಅತಿ ಹೆಚ್ಚು 30 ವರ್ಷದಿಂದ ಕಡಿಮೆ ವಿಧವೆಯರಿರೋಂಥ ಕ್ಷೇತ್ರ ನಮ್ಮ ಕ್ಷೇತ್ರ. ಸೊ ಇಂಥ ಒಂದು ಭಾಳ ಆರೋಗ್ಯ ದೃಷ್ಟಿಯಿಂದನೂ ಸಾಮಾಜಿಕ ದೃಷ್ಟಿಯಿಂದಲೂ ತುಂಬ ನ್ಯೂನತೆಗಳಿರುವಂಥ ಕ್ಷೇತ್ರ. ಸೊ ನಾನು ಒಂದು ಒಳ್ಳೆ ಹಾಸ್ಪಿಟ್ಲಿದೆ. ನಾನು ಒಂದು 17 ವರ್ಷದಿಂದ ತುಂಬ ಅನ್ಕಂಡೀಷನಲ್ ಚಾರಿಟಿ ವರ್ಕು ಮಾಡ್ತಾಯಿದ್ದೆ ನಮ್ಮ ಕ್ಷೇತ್ರಕ್ಕೆ. ನಾನು ಊರಿಗೆ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ಮಾತ್ರ ಹೋಗ್ತಾ ಇದ್ದೆ. ಆದರೆ ರೆಗ್ಯುಲರ್ ಎವ್ರಿ ಫ್ರೈಡೇ ನನ್ನ ಚಾರಿಟಿ ವರ್ಕು ನಮ್ಮ ತಾಲೂಕಿಗೆ ರೆಗ್ಯುಲರಾಗಿ ಫಿಕ್ಸ್ ಆಗಿತ್ತು. ಸೊ ಆ ಒಂದು ಇದರಿಂದ ಇವತ್ತು ರಾಜಕಾರಣಕ್ಕೆ ಎಂಟ್ರಿ ಆಗಿ ನಾನು ಒಂದು ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ನೇರವಾಗಿ ನಮ್ಮ ಕುಟುಂಬಕ್ಕೆ ಸರ್, ವೈದ್ಯಕೀಯ ಕುಟುಂಬಕ್ಕೆ ತಮಗೆ ಸ್ವಾಗತ ತಿಳಿಸುತ್ತಾ, ಈಗ ಮಾನ್ಯ ಇಂಜಿಗೇರಿ ಸಾಹೇಬರು ಒಂದು ವರ್ಡ್ ಹೇಳಿದ್ರು, ವೈದ್ಯ ನಾರಾಯಣ ಹರಿ ಅಂತೇಳಿ. ಅದು ಈ ಸದ್ಯಕ್ಕೆ ನಮ್ಮ ವೈದ್ಯಕೀಯ ನಮ್ಮ ಕುಟುಂಬದಲ್ಲಿ ಆ ವರ್ಡ್ ಕೇಳಿದ್ರೆ ಸ್ವಲ್ಪ ನಮಗೆ ಮುಜುಗರ ಆಗುತ್ತೆ ಸರ್. ಯಾಕೆಂತಂದರೆ ನೀವೇನೋ ನಮ್ಮ ದೇವರನ್ನ ಬೇಡಪ್ಪ, ನಮ್ಮನ್ನು ಹೊಡಿಲಿಲ್ಲ ಅಂದರೆ ಸಾಕಪ್ಪ ಅನ್ನೋಷ್ಟು ಇದರಲ್ಲಿ ನಾವಿದ್ದೀವಿ. ಯಾಕೆಂದರೆ ಆ ವಾತಾವರಣ ಸೃಷ್ಟಿ ಆಗಿಬಿಟ್ಟಿದೆ. ಏಕೆಂದರೆ ಯಾವ ವೈದ್ಯರು ಕಲಿಬೇಕಾದ್ರೆ ಈ ಪೇಷಂಟ್ಗಳಿಗೆ ತೊಂದರೆ ಮಾಡಬೇಕು, ಇಲ್ಲ ಇನ್ನೊಬ್ಬರಿಗೆ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಅವ್ರ ಹಾನಿಕರ ಮಾಡಬೇಕಂತೇಳಿ ಮನಸ್ಸಲ್ಲಿ ಅವ್ರು ಬಯಸಿರೋದಿಲ್ಲ ಸರ್. ದೇ ಟ್ರೈ ಟು ಸ್ಟ್ರಗಲ್ ಟು ಗಿವ್ ದ ಬೆಸ್ಟ್ ಕೇರ್, ಯಾವಾಗಲೂ ಅದರಲ್ಲಿ ಇರ್ತಾರೆ. ಆದರೆ ಬದಲಾವಣೆ ಅಂದರೆ ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾದಿಂದ ಮತ್ತು ಜನಗಳ ಸ್ವಲ್ಪ ಇದರಿಂದ ಇವತ್ತು ಸ್ವಲ್ಪ ಭಯ ವಾತಾವರಣದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಏನಾದರೂ ನಮ್ಮ ಸೊಸೈಟಿಗೆ ಕೊಡಬೇಕು, ಒಂದು ಒಳ್ಳೇದು ಮಾಡಬೇಕಂತಲ್ಲ. ನಾನು ಒಬ್ಬನು, ಇಲ್ಲಿ ಪ್ರತಿಯೊಬ್ಬರು ಕೂತಿರೋರು ಅದೇ ಥರ ಸರ್. ಇವತ್ತೇನು 14 ಜನ ಗೌರವಾನ್ವಿತ ಪ್ರಶಸ್ತಿ ವಿಜೇತರಿದ್ದಾರೆ. ನಾವೊಂದು ಒಂದು ಸ್ಟೇಜು ಒಂದು ಒಳ್ಳೆ ಸ್ಟೇಜ್ ಕಲ್ಪಿಸ್ಕೊಟ್ರೆ ನಮ್ಮ ವೈದ್ಯಕೀಯ ಕುಟುಂಬಕ್ಕೆ 14 ಜೊತೆಗೆ 1000 ಜನ ಅಂತ ಸೇವೆ ಸಲ್ಲಿಸಂಥವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್. ಅವ್ರಿಗೆಲ್ಲ ನಾವು ಮಾಡಬೇಕಂತಂದರೆ ಈ ಸ್ವಲ್ಪ ಪಾಲಿಸೀಸ್ನ ನಾವೆಲ್ಲರೂ ಸ್ವಲ್ಪ 23rd August 2017 post retirement he was given so many posts, like he was the chairman of committee for implementation of NALSA scheme 2016. It's a legal services to the senior citizens. Then he was a former member of Karnataka Animal Welfare Board. He served the society as an arbitrator from 28th August 2017 to 29th October 2024, and he has received Great Son of Soil Award for his outstanding services, achievements and contribution to the society, which was conferred at All India Conference of Intellectuals presented by Honorable Dr. Justice Dalveer Bhandari, Judge, International Court of Justice. Karnataka State Law University Hubballi has conferred honorary doctorate degree to the Doctor of Laws LLD Honors Kashiva at its 6th annual convocation held on 29th November 2024. The Government of Karnataka, considering his service to the society, appointed him as Chairman of Law Commission. Next, Karnataka branch, Dr. Shiniwala, who is also presiding over this meaningful function. You, in honoring the legends in white coats, Harihi, I repeat, Vaidyo Narayano Harihi. Doctor is Lord Narayana. Lord Narayana is the Hindu god associated with health, healing and preservation.
doctor has the divine stature. What it signifies or means is, a doctor is to be regarded as a manifestation of Lord Narayana. God gives life, but a doctor enables you to live that life in a healthy way. Minister of West Bengal for 14 long years. The highest civilian award, Bharat Ratna, was also conferred upon him. But what has appealed to me most is, even on his becoming the chief minister, he continued to practice medicine. He did not give up the medical practice. Shri Dinesh Guru Rao has already piloted so many reforms in the health sector. He has simplified the registration formalities. You can first register and then later report the compliances. What a meaningful, timely reform. When I heard this, I felt, sir, you are the forerunner of thoughts. You are the forerunner of thoughts. What you think yesterday, we think today. And what you think today, we think tomorrow.